4 ಕಾಲುಗಳ ಮೇಲೆ ಚುರುಕುತನದಿಂದ ಓಡಾಡುವ ಮಿಂಚು ಎನ್ನುವ ಹೆಸರಿನ ಒಂದು ಪುಟ್ಟ ಬೆಕ್ಕು ಹಳ್ಳಿಯ ಹತ್ತಿರದ ಕಾಡಿನಲ್ಲಿ ಬದುಕುತ್ತಿತ್ತು. ಅವಳಿಗೆ ಆಟ, ಓಟ ಮತ್ತು ಹೊಸ ಜಾಗಗಳನ್ನು ಅನ್ವೇಷಿಸಲು ಬಹಳ ಇಷ್ಟ. ಒಮ್ಮೆ ಮಿಂಚು ಒಂದು ದೊಡ್ಡ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಹಳ್ಳಿಯ ಬಡವನಾದ ರಾಮು ತನ್ನ ಮನೆಯ ಹತ್ತಿರ ಹಾಲಿನ ಹಂಡಿಯನ್ನು ಇರಿಸಿ ಹೋಗಿದ್ದ. ಮಿಂಚು ಅದನ್ನು ನೋಡಿ ಅದರ ಕಡೆಗೆ ಹಾರಿ ಹೋಯಿತು. ಆದರೆ ಹಾಲಿನ ಪಾಠ ಬೇಕಾದರೆ ಒಂದು ದೊಡ್ಡ ತೊಟ್ಟಿಯೊಳಗೆ ಹಾರಬೇಕು. ಮಿಂಚು ನಿಧಾನವಾಗಿ ತನ್ನ ಕಾಲುಗಳನ್ನು ಹಿಗ್ಗಿಸಿಕೊಂಡು ತೊಟ್ಟಿಯ ಮೇಲೆ ಹಾರಿ ಹೋಯಿತು. ಆಕೆಗೆ ಒಂದು ಡಬ್ಬಿಯೊಳಗೆ ಸಿಕ್ಕಿ ಹಾಕಿಕೊಂಡಂತಾಯಿತು. ಮರದಿಂದ ನೋಡಿ ಕುಳಿತ ಕಾಗೆಯೊಂದು ಅಬ್ಬರಿಸಿ, ಮಿಂಚು ಎಚ್ಚರ, ಅಲ್ಲಿ ಸಿಕ್ಕಿಕೊಳ್ಳಬೇಡ ಎಂದು ಕೂಗಿತು. ಮಿಂಚು ಅಳಲು ಶುರುಮಾಡಿತು, ಆದರೆ ಏನೂ ಉಪಾಯವಿಲ್ಲ. ಆಗ ಕಾಗೆ ತನ್ನ ಗೆಳೆಯನಾದ ಗೂಬೆ ಬಳಿಗೆ ಹೋಯಿತು. ಗೂಬೆ ಯೋಚಿಸಿ ಬುದ್ಧಿವಂತಿಕೆಯ ಬಳಸಿ ಹಕ್ಕಿಯೆಲ್ಲ ಸೇರಿ ಬಡ ರಾಮುವನ್ನು ಕರೆಯುವಂತೆ ಮಾಡಿತು. ರಾಮು ಬಂದು ಮಿಂಚನ್ನು ಸುರಕ್ಷಿತವಾಗಿ ಹೊರತೆಗೆದನು. ಅದು ಎಷ್ಟು ಬಡವರಾದರೂ ಪ್ರಾಣಿಗಳ ಬಗ್ಗೆ ಕಾಳಜಿ ಇರಬೇಕು ಎಂಬ ಪಾಠವನ್ನು ಕಲಿಸಿತು. ಅದಾದ ಬಳಿಕ ಮಿಂಚು ಎಷ್ಟು ಹಾಲು ಕಂಡರೂ ತಾಳ್ಮೆಯಿಂದ ಕಾಯುವ ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿತು.